ನವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಮಾತಾಡಿ ಅಲಗಳೆಯುವ ಜನರು ಮಾತಾಡಿ ಅಲಗಳೆಯುವ ಜನರು ಎಲ್ಲಿ ಹೋದರು ಎಂದಾಗಿನ ಕುಲಗೆರುವರು ಎಲ್ಲಿ ಹೋದರು ಎಂದಾಗಿನ ಕುಲಗೆರುವರು ಕುಲ ತಿಳಿಸು ಕರುಣದಲ್ಲಿ ದೇವಾ ಕುಲ ತಿಳಿಸು ಕರುಣದಲ್ಲಿ ತಲೆಗಿಡುವೆ ಪಾದದಲ್ಲಿ ಕುಲ ತಿಳಿಸು ಕರುಣದಲ್ಲಿ ತಲೆಗಿಡುವೆ ಪಾದದಲ್ಲಿ ನಿನಗೆ ಎಲ್ಲವನ್ನು ನೀನಾಗಿ ಎಲ್ಲವನ್ನು ತಿಳಿದಿರುವೆ ಎಲ್ಲವನ್ನು ನೀನಾಗಿ ಎಲ್ಲವನ್ನು ತಿಳಿದಿರುವೆ ಎನ್ನೆಗೆ ಈ ಮೌನ ಕುಲಪತವ ಎನ್ನೆಗೆ ಈ ಮೌನ ಕುಲ ತಿಳಿಸು ಕರುಣದಲ್ಲಿ ಕುಲ ತಿಳಿಸು ಕರುಣದಲ್ಲಿ ತಲೆಗಿಡುವೆ ಪಾದದಲ್ಲಿ ಕುಲ ತಿಳಿಸು ಕರುಣದಲ್ಲಿ ತಲೆಗಿಡುವೆ ಪಾದದಲ್ಲಿ ನಿನಗೆ ನಮೋ ನಿನಗೆ ನಮೋ ನವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವು ಇದೇ ಅಲ್ಲ. ಇಲ್ಲಿ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಯುವೆ ಎಂದು ಹೇಳಿದ್ದನು. ಆ ರಹಸ್ಯವೇನಿರಬಹುದು? ದೇವ, ಭಗವಾನ್ ಭಾಸ್ಕರ,
ನಿನ್ನ ಜ್ವಲಾಂತ ಪ್ರಭೆಯಿಂದ ವಿಶ್ವದ ಸೃಷ್ಟಿಯ ಜಗತ್ತನ್ನು ಮೊದಲಿನಿಂದಲೂ ಬೆಳಗುತ್ತಿರುವೆ. ಆ ರಹಸ್ಯವನ್ನು ತಿಳಿಸಿ ನನ್ನನ್ನು ಅಂಧಕಾರದಿಂದ ಉದ್ಧರಿಸು ದೇವ. ಓಂ ನಮೋ ಸೂರ್ಯನಾರಾಯಣಾಯ ನಮಃ. ಓಂ ನಮೋ ಭಾಸ್ಕರಾಯ ನಮಃ. ಓಂ ನಮೋ ಮಾರ್ತಾಂಡಾಯ ನಮಃ. ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನೇಕೆ ಭಂಗಪಡಿಸಿದೆ? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ನಿನಗೆ ಪ್ರಥಮವಾಗಿ ಪರಿಚಯಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಕುಂತಿ? ನನ್ನ ಪರಮ ವೈರಿ ಅರ್ಜುನನ ತಾಯಿ ಕುಂತಿ, ನನ್ನ ಹೆತ್ತ ಮಾತೆ, ನನ್ನ ನಡೆದ ಮಾತೆ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಕಡೆಗೆ. ಕರುಣೆಯ ತೋರಿದೆ ಕುವರನ ಕಡೆಗೆ. ಜನಿಸಿದ ಮರುಕ್ಷಣವೇ ಜನಜಗದೇ ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಮಾಡಿದ ಅಪರಾಧ ಏನದು ತಾಯೇ? ನಾ ಮಾಡಿದ ಅಪರಾಧ ಏನದು ತಾಯೇ? ಅಸಹ್ಯವೆನಿದೆ ಜೀವವ ಕೊರೆದೆ. ಅಸಹ್ಯವೆನಿದೆ ಜೀವವ ಕೊರೆದೆ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಅಮ್ಮ
ನಾನೆಂಬ ಮಮಕಾರ ಬೇಕಿಲ್ಲ ತಾಯಿ ಐವರ ಮಾತೆ ನಿನಗಿದುವೆ ಕೊರತೆ ಐವರ ಮಾತೆ ನಿನಗಿದುವೆ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ತನುಜನವು ಒದಗಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಫಲಿಸಿತಮ್ಮ ಫಲಿಸಿತಮ್ಮ. ಕೀರ್ತಿಶಾಲಿ ಆಗ ಕಂದ, ಕೀರ್ತಿಶಾಲಿ ಆಗ. ಎಂತಹ ಕೀರ್ತಿಶಾಲಿ ಅಮ್ಮ. ಅಮ್ಮ, ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು ತಾಯಿ? ಈ ಪಾಪಿ ದೇಹವನ್ನು ಅಲ್ಲಿನ ಜಲಚರಾದಿಗಳಾದರೂ ತಿನ್ನದೇ ಬಿಟ್ಟವಲ್ಲ. ಅಮ್ಮ ಅಮ್ಮ, ಈ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟು ಆನಂದವಾಗಿ ಸಾಕುತ್ತಿರುವಾಗ ಎಲ್ಲರೂ ನನ್ನನ್ನು ಸೋತ ಕುಲದವನು ಹೀನ ಕುಲದವನು ಎಂದು ಹೀಯಾಳಿಸುತ್ತಿರುವಾಗ ಅದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿತ್ತಲ್ಲ ತಾಯಿ. ಏಕಮ್ಮ ಸುಮ್ಮನಾದೆ, ಏಕಮ್ಮ ಸುಮ್ಮನಾದೆ. ಅಮ್ಮ, ಹೋಗಲಿ ಬಿಡು. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆನು. ಅಮ್ಮ ಅಮ್ಮ, ಇಷ್ಟು ದಿವಸದ ಮೇಲಾದರೂ ಈ ನಿನ್ನ ಮಗನ ನೆನಪು ಬಂದಿತಲ್ಲ ತಾಯಿ. ಕರುಣೆ ತೋರಿದೆಯಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಮುನಿ ಮಂತ್ರದಿಂದ ಅಡೆದೆನು ನಿನ್ನ
ಮಾತನಾಡಬೇಡ ಕಂದ. ಈಗಾಗಲೇ ನಾನು ಸಾಕಷ್ಟು ನೊಂದಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಎರೆಯುತ್ತಿರುವುದು. ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಒಂದು ಅಪರಾಧದಿಂದ ಅದನ್ನು ಯಾರ ಬಳಿಯಲ್ಲಿಯೂ ಹೇಳಲಿಕ್ಕಾಗದೆ ಎಷ್ಟು ಸಂಕಟ ಅನುಭವಿಸಿದ್ದೇನೆ ಆ ಪರಶಿವನಿಗೆ ಗೊತ್ತು. ಕರ್ಣ, ಇಲ್ಲಿಯವರೆಗೂ ನೀನು ಬದುಕಿದ್ದ ವಿಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನೆಂದು ತಿಳಿದು ನಿನ್ನನ್ನು ನೋಡಲೆಂದು ಅಪ್ಪಿ ಮುದ್ದಾಡಲೆಂದು ಓಡೋಡಿ ಬಂದೆ ಕಂದ, ಓಡೋಡಿ ಬಂದೆ. ಇಲ್ಲಿಯವರೆಗೂ ನೀನು ಅನುಭವಿಸಿರೋ ಎಲ್ಲ ಕಷ್ಟಗಳಿಗೂ ಈ ಪಾಪಿಯೇ ಕಾರಣ. ದಯಮಾಡಿ ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಸಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯ ತಾಯಿ? ಅಮ್ಮ, ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತ ಶಾಲಿಗಳು. ಅಂತಹ ಭಾಗ್ಯವು ಈ ದುರ್ಭಾಗ್ಯನಾದ ಕರ್ಣನಿಗೆ ಎಲ್ಲಿಂದ ಬರಬೇಕು ತಾಯಿ? ಎಲ್ಲಿಂದ ಬರಬೇಕು? ಆಗಿ ಹೋಯ್ತು. ಇನ್ನು ಮೇಲಾದರೂ ನಿನ್ನ ಸಹೋದರರೊಂದಿಗೆ ಸೇರಿ ಸೌಖ್ಯವಾಗಿ ಬಾಳು. ಕೌರವರೊಂದಿಗೆ ಸೇರಿ ನಿನ್ನ ಸಹೋದರರಿಗೆ ಕೇಡನ್ನು ಬಗೆಬೇಡ ಕಂದ. ಅವರಿಗೆ ಸೌಭ್ರಾತೃ ದಾನ ಮಾಡು ಪುತ್ರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ನಾನು ಜೀವಿತವಾಗಿರುವವರೆಗೂ ನನ್ನ ಸ್ವಾಮಿಗೆ ಎಂದಿಗೂ ದ್ರೋಹ ಮಾಡಲಾರೆ ತಾಯಿ, ದ್ರೋಹ ಮಾಡಲಾರೆ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರತ್ವವನ್ನು ಕಳೆ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು, ಪೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಪರಮ ಪಾಪಿ ಆಗುವುದಿಲ್ಲವೇ ತಾಯಿ? ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳಲಾರರೆ? ಅಮ್ಮ, ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸುವುದಿಲ್ಲವೇ ತಾಯಿ? ಶಪಿಸುವುದಿಲ್ಲವೇ? ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನು ನನಗೆ ಸದುಪದೇಶ ಮಾಡು ತಾಯಿ. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರು. ನೀವಾರು ಜನ ಪುತ್ರರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ತುಂಬಾ ನೋಡಿ ಸಂತೋಷಿಸಬಾರದೇ ಕುಮಾರ? ಅಮ್ಮ, ಇದುವರೆಗೂ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಎಳೆಯತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸೊಸೆಯು ಇಂದು ನೀರೆರೆದು ಪೋಷಿಸುವವರಿಲ್ಲದೆ ಹೊಡೆಗಿ ಹೋಗಿದೆ. ಅದು ಪುನಃ ಚಿಗುರುವುದಿಲ್ಲ ತಾಯಿ, ಚಿಗುರುವುದಿಲ್ಲ. ಅಮ್ಮ, ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಆ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಯದು ತಾಯಿ? ಬಿಡು ತಾಯಿ ನಿನ್ನ ವ್ಯತಿಯನ್ನು. ವೀರಾಧಿ ವೀರನೂ ಆದ ನೀನು, ಶೂರಾಧಿ ಶೂರನೂ ಆದ ಆ ಸುಯೋಧನನು ನನ್ನ ಪಾಂಡವರ ಮೇಲೆ ದ್ವೇಷವನ್ನಿಟ್ಟಿರುವಾಗ ಹೇಗೆ ತಾನೇ ಭಯಪಡದಿರಲಿ ಕಂದ? ಹೇಗೆ ತಾನೇ ಭಯಪಡದಿರಲಿ? ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಿ ನೀನು ಪರಾನ್ಮುಖನಾಗು ಕುಮಾರ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷನು ಇರುವವರೆಗೂ ಹೋರಾಡುವೆನು. ಉಳಿದದ್ದು ದೈವ ಇಚ್ಛೆದ್ದಂತಾಗಲಿ. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ದೂಷಿಸಿ ದೂಡಿಬಿಟ್ಟಿದ್ದಾಗ ಈ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕವನ್ನು ಮಾಡಿದನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ, ಹೃದಯದ ಸಕದಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಧರ್ಮವೇ? ಅದೆಂದಿಗೂ ಆಗಲಾರದ ಮಾತು ತಾಯಿ. ಈ ಕರ್ಣನು ಪರಾನ್ಮುಖನಾಗಲಾರ. ಕರ್ಣ, ಒಂದು ವೇಳೆ
ನಾಳಿನ ಯುದ್ಧದಲ್ಲಿ ಆ ನನ್ನ ಪಾಂಡವರು ನಿನ್ನ ಕೈಗೆ ಏನಾದರೂ ಸಿಕ್ಕರೆ ದಯಮಾಡಿ ಅವರನ್ನು ಕೊಲ್ಲಬೇಡಪ್ಪ. ಅವರನ್ನು ಉಳಿಸು, ಅವರನ್ನು ಉಳಿಸು. ಆಗಬಹುದು ತಾಯಿ, ಯಾರನ್ನಾದರೂ ಉಳಿಸುವೆನು. ಆದರೆ ಆ ನನ್ನ ಪರಮ ವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಆತನೊಡನೆ ನಾನು ಯುದ್ಧವನ್ನು ಮಾಡಲೇಬೇಕು. ಅದನ್ನು ನನ್ನ ಸ್ವಾಮಿಯು ನೋಡಿ ಸಂತೋಷ ಪಡಬೇಕು. ಆಗಲೇ ಈ ನನ್ನ ಆತ್ಮಕ್ಕೆ ಶಾಂತಿ ಸಿಗುವುದು ತಾಯಿ. ಏಕಪ್ಪ ನನ್ನ ಅರ್ಜುನನ ಮೇಲೆ? ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೈವರು ಪುತ್ರರು ಉಳಿಯುವರು ತಾಯಿ. ಬಿಡು ತಾಯಿ, ಚಿಂತಿಸಬೇಡ. ಏಕಪ್ಪ ನನ್ನ ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷ? ಹೋಗಲಿ ಬಿಡು ಕಂದ. ಕಡೆಯದಾಗಿ ನಿನ್ನ ತಾಯಿಯ ಒಂದು ಮಾತನ್ನಾದರೂ ನಡೆಸಿಕೊಡುವೆಯಾ ಪುತ್ರ? ಹೇಳು ತಾಯಿ, ಅದರಿಂದಲಾದರೂ ಈ ನನ್ನ ಹೆತ್ತ ತಾಯಿಯ ಋಣವನ್ನು ತೀರಿಸಿದಂತಾಗುವುದು. ಸತ್ಯವಾಗಿ ನಡೆಸಿಕೊಡುವೆಯಾ? ಅಮ್ಮ, ನಿನ್ನ ಒಂದು ಮಾತನ್ನು ನಡೆಸಿಕೊಡಲಾರದ ಪಾಪಿ ಎಂದು ಭಾವಿಸಿದೆಯಾ ತಾಯಿ ಈ ಕರ್ಣನನ್ನು? ಹೇಳು ತಾಯಿ, ಹೇಳು. ಆಯುಷ್ಯ ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುತ್ತಾರೆ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನಾಳೆ ನಡೆಯುವ ಭಯಂಕರ ಯುದ್ಧದಲ್ಲಿ ನೀನು ಮಾತ್ರ ದೊಡ್ಡ ಮಾನವನ್ನು ಅಲ್ಲಡಬೇಡ ಕಂದ. ಅಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಅಯ್ಯೋ ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ನೀವೇ ಆ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಕವಚವನ್ನು ಅಪಹರಿಸಿದ. ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡು ಹೋದನು. ಈಗ ನನ್ನ ಎತ್ತ ತಾಯಿ ತೊಟ್ಟ ಮಾಡವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ, ಕುಲ, ದೈವ, ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರುವವರೆಗೂ ಹೋರಾಡುವೆನು. ಉಳಿದಿದ್ದು ದೈವಿಚ್ಛೆ ಇದ್ದಂತ. ಅಮ್ಮ, ಕೆತ್ತ ಕರುಳಿನ ಪಾದೆಯಲು ನಾವಲ್ಲೇ, ಸತ್ಯ ಸಾಧ್ಯ ಧರ್ಮವನ್ನು ನಾ ಬಿಡಲಲ್ಲೇ, ಕಟ್ಟ ಕಡೆಯ ಕರ್ಮದಾದಿಗೆ ಇದೋ ಕೊಡುಗನು ಭಾಷೆಯನು ಬಿಡು ಚಿಂತೆಯ ಜನನೀ. ಸಂದೇಹವ ಬಿಡು ಅಮ್ಮ, ನನ್ನ ಮಾತನ್ನು ಕೇಳಮ್ಮ, ಸಂದೇಹವ ಬಿಡು ನನ್ನ ಮಾತನ್ನು ಕೇಳಮ್ಮ, ಸಂದೇಹವ ಬಿಡು.
ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯ. ಇನ್ನು ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ತಾಯಿ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ ಅಮ್ಮ ಕರ್ಣ, ಹೀಗೆ ಬಾ ತಾಯಿ. ಕರೆದೆಯಾ ಕಂದ? ಪ್ರಪ್ರಥಮವಾಗಿ ಹೆತ್ತ ತಾಯಿಯ ಪ್ರಥಮ ದರ್ಶನವಾಯಿತು. ಇನ್ನು ಮುಂದೆ ಆ ಭಾಗ್ಯವು ದೊರೆಯುವುದೋ ಇಲ್ಲವೋ? ಅಮ್ಮ, ನನ್ನದೊಂದು ಮಾತಿದೆ, ನಡೆಸಿಕೊಡುವೆಯಾ ತಾಯಿ? ವಿನಯದಿಂದ ಬೇಡುತ್ತೇನೆ. ನಿನ್ನ ಒಂದು ಮಾತನ್ನು ನಡೆಸಿಕೊಡಲಾರದಂತಹ ಪಾಪಿಯೇ ನಾನು. ಅದೇನೆಂದು ಹೇಳು ಕಂದ, ಅದೇನೆಂದು ಹೇಳು. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂದು ಯಾರಲ್ಲಿಯೂ ಹೇಳಬೇಡ. ಹೌದು ತಾಯಿ, ದೈವಶತ್ ನಾನೇನಾದರೂ ಈ ಯುದ್ಧದಲ್ಲಿ ಮಡಿದರೆ ನನ್ನ ಉತ್ತರ ಕ್ರಿಯಾದಿಗಳನ್ನು ಆ ಧರ್ಮರಾಯನಿಂದಲೇ ಮಾಡಿಸಬೇಕು ತಾಯಿ. ಇದೇ ತಾಯಿ ನನ್ನ ಕೋರಿಕೆ, ಇದೇ ತಾಯಿ. ಇದೆಂತಹ ಸಂಕಟ ಮಗನೇ, ಇದೆಂತಹ ಸಂಕಟ. ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯವು ಸ್ಥಾಪನೆ ಆಗುವಂತಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ಯುಗದಿ ದೈವ ಬಲವಿಲ್ಲದವನು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥವೇ ಸರಿ. ಅಯ್ಯೋ ವಿಧಿಯೇ, ಏನು ನಿನ್ನ ಲೀಲೆ.
ವಿಧಾತನ ನಾಟಕವ ಹಲ್ಲವರಾರೋ ಮಾನವ ಜೀವ ಗೈದ ಮೋಸದಿಂದ ಗತಿಗೆ ನನಾದ ಜಗತಿ ಗೈದ ಮೋಸದಿಂದ ಗತಿಗೆ ನನಾದ ಜಗತಿ ಗೈದ ಜನ್ನಯ ಪಾಳು ಕಣ್ಣೇನು ಜಗತಿ ಜನ್ನಯ ಪಾಳು ಕಣ್ಣೇನು ಜಗತಿ ಪಾಲಿ ಪರಾರೋ ದೀನನ ದಯತಿ ಪಾಲಿ ಪರಾರೋ ದೀನನ ದಯತಿ ಒಳಗಾಣಿಸೆಯ ತರ್ಮದ ಬಂಧನ ಒಳಗಾಣಿಸೆಯ ತರ್ಮದ ಬಂಧನ ಕಾರ್ಯ ಕಾಣವೇ ಅಂದನ ತೆರನ ಕಾರ್ಯ ಕಾಣವೇ ಅಂದನ ತೆರನ ಗತಿಗೆ ನನಾದ ಜಗತಿ ಇನ್ನೇನು ನಮ್ಮ ಭೀಷ್ಮನು ಹತನಾದನು, ಇನ್ನೇನು ನಮ್ಮ ವಿಜಯ ಸೂರ್ಯನು ಉದಯವಾಯಿತೆಂದೇ ಭಾವಿಸಿದೆ. ಆದರೆ ಈ ದ್ರೋಣನ ಚಕ್ರ ವ್ಯೂಹವನ್ನು ನೋಡಿ ನನ್ನ ಆಸೆಯೇ ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುದ್ಧಾರಿಯಾಗಿ ನಿಂತಿರುವನು. ಅವನನ್ನು ಭೇದಿಸಿ ಜಯಿಸಿ ಮುನ್ನುಗ್ಗುವುದು ಅಸಾಧ್ಯವಾಗಿರುವುದು. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ನಿರಾಶೆಯಿಂದ ಹಿಂದಿರುಗಿದೆನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿರ್ತಿದೆ. ಅರ್ಜುನನು ವ್ಯೂಹಭೇದ ನೀತಿಯನ್ನು ಅರಿತಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಇನ್ನೊಂದು ಪಾರ್ಶ್ವದಲ್ಲಿ ಸಂಶಕ್ತಕರೊಡನೆ ಹೋರಾಡುತ್ತಿರುವರು. ಅವರು ಬೇಗ ಹಿಂದಿರುಗುವುದು ಸಾಧ್ಯವಿಲ್ಲ. ಹಾಗಿದ್ದರೆ ಇದರ ಉಪಾಯವೇನು ಭೀಮಸೇನ? ಜಾಗೃತವಾಗಿ ನಾವೊಂದು ಉಪಾಯವನ್ನು ಯೋಚಿಸಲೇಬೇಕು ಅಗ್ರಜ. ಇಲ್ಲವಾದರೆ ಪರಾಜಯವು ಖಂಡಿತ. ದೊಡ್ಡಪ್ಪ, ಇದಂತಹ ಮಾತು ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವು. ಈಗ ನಮಗೊದಗಿರುವ ಅಂತ ಆಪತ್ತಾದರೂ ಏನು? ಅಭಿಮನ್ಯು, ದ್ರೋಣನ ಚಕ್ರ ವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತವಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯ ಜ್ಯೇಷ್ಠ ಪಿತ. ಬಿಡ ಚಿಂತೆಯನ್ನು ತಡೆವ ಅಭಿಮನ್ಯು, ಬಿಡ ಚಿಂತೆಯನ್ನು ತಡೆವ
ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಪಡೆಯುವುದಕ್ಕಾಗಿಯೇ ನಾನಿಲ್ಲಿಗೆ ಬಂದದ್ದು. ಬಾಪು ಅಭಿಮನ್ಯು ಕುಮಾರ, ನೀನು ನಮ್ಮ ವಂಶದ ಗೌರವ ಸ್ವರೂಪ. ಕುಮಾರ, ಈ ನಿನ್ನ ಉತ್ಸಾಹವನ್ನು ಅಭಿನಂದಿಸುವೆನು. ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ. ನಾವೆಲ್ಲರೂ ಜೀವಿಸಿದ್ದು ಈ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳುಹಿಸುವುದು ಲೋಕಾಭಿಮತವಲ್ಲ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುವೆಯಾ? ನಿನ್ನ ಕಣ್ಮುಂದಿರುವ ಈ ಪಾರ್ಥನ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದ್ದಲ್ಲ. ಕ್ಷಾತ್ರ ತೇಜದ ಚಿರ ಪ್ರಕಾಶದಿಂದ ಅದು ಜ್ವಜ್ವಲಮಾನವಾಗಿ ಬೆಳಗುತ್ತಿದೆ. ಸಾಹಸದ ಪ್ರಭಾ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಕೊಡು. ನನ್ನನ್ನು ಮಗನನ್ನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಪ್ರಸುವಾದ ಸುಭದ್ರೆಯು ಆನಂದ ಶ್ರೀಗಳನ್ನು ಸರಿಸಲಿ. ಯೋಗ್ಯಾವತಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿ ಆಗುವುದೇ ಶಾಸ್ತ್ರದ ನಿಯಮ. ಮರಣಕ್ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಅಡಿಗೆ ಮನೆಯಲ್ಲಿ ಕುಳಿತು ಕಾಯಿ ಪಲ್ಯಗಳನ್ನು ಕತ್ತರಿಸುವುದಕ್ಕಲ್ಲ. ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಈ ಚಕ್ರ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವೆನು. ಈಗಾದರ ಉಪಯೋಗಕ್ಕೆ ಅವಕಾಶವೂ ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆಯೇ. ನನಗನುಮತಿಯನ್ನು ಕೊಡು, ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಿಗೆ ಅಗ್ರಜ, ಅಭಿಮನ್ಯುವಿನ ಸಹಾಯವನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹಾಗ್ನಿಯ ಮೇಲೆ ಜಲಸಿಂಚನವಾಗದಿರಲಿ. ನಾನು ಸೈನ್ಯವನ್ನೆಲ್ಲ ತೆಗೆದುಕೊಂಡು ಅರ್ಜುನನ ಬೆಂಬಲವಾಗಿ ನಿಲ್ಲುವೆನು. ಅನಿರೀಕ್ಷಿತವಾಗಿ ಒದಗಿ ಬಂದಿರುವ ಈ ಸಹಾಯವನ್ನು ನಿರಾಕರಿಸುವುದು ಉಚಿತವಲ್ಲ ಅಣ್ಣ, ಉಚಿತವಲ್ಲ. ಆಗಲಿ ಭೀಮಸೇನ, ನಿನ್ನಿಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧ ರಂಗದಲ್ಲಿ ನೀನೊಂದು ಕ್ಷಣವನ್ನು ಇವನನ್ನು ಬಿಟ್ಟಿರಲಾಗದು. ಆ ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಅವನನ್ನು ಸೇರಿ. ಹೋಗು ಅಭಿಮನ್ಯು, ಹೋಗು. ಆ ದ್ರೋಣನ ಚಕ್ರ ವ್ಯೂಹವು ನಿನ್ನ ಪಾಲಿಗೆ ಪುಷ್ಪ ವ್ಯೂಹವಾಗಲಿ. ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ಭಯವೆಲ್ಲಿಯದು. ನಡೆದಪ್ಪ, ನಡೆ ನಡೆ ಅಭಿಮನ್ಯು ಕುಮಾರ. ವೀರದ ನಂಜಯ ನೆನ್ನ ತಂದೆಯು ಭಯಬೇಡ. ವೀರದ ನಂಜಯ ನೆನ್ನ ತಂದೆಯು ಭಯಬೇಡ. ದ್ರೋಣನ ಚಕ್ರ ವ್ಯೂಹವ ಭೇದಿಸಿ. ದ್ರೋಣನ ಚಕ್ರ ವ್ಯೂಹವ ಭೇದಿಸಿ. Uday